ಗಾಳಿ ಸಸಿ ಯಾವಾಗ ಕೂಳ್ ಮಾಡಿ ಹಾಕ್ತೈತೆ ಇದು ನನ್ನ ಮಗ ಏನು ನೋಡಿ ಕಟ್ಕೊಂಡ್ಬಂದೈತೆಯೋ ಗೊತ್ತಿಲ್ಲ. ಇದ್ರ ಚಂದ ಯವ್ವ ಈ ಮಿಂಡ್ರ ಗಾಳಿ ಸಸಿ ಯಾವಾಗ ಕೂಳ್ ಮಾಡಿ ಹಾಕ್ತೈತೆ ಇದು ನನ್ನ ಮಗ ಏನು ನೋಡಿ ಕಟ್ಕೊಂಡ್ಬಂದೈತೆಯೋ ಗೊತ್ತಿಲ್ಲ. ಇದ್ರ ಚಂದ ನೋಡಿ ಚಾಳಿ ಬಿಟ್ಟಿದ್ರಂತ್ರಿ. ಹಂಗಾಗೈತೆ ಬಾಳೆ. ಅಲ್ಲ ಮುಂಜಾನೆ ಎದ್ದು ರೊಟ್ಟಿ ಪಲ್ಯ ಮಾಡಿ ಒಂದಿಟ್ಟು ಅನ್ನ ಮಾಡ್ಯವ ಮೆತ್ತಗಂದ್ರೆ ಹುಗ್ಗಿ ಮಾಡ್ತಾಳ. ಯವ್ವ ಇಷ್ಟು ಮೆತ್ತಗೆ ಬೇಡ, ಒಂದಿಟ್ಟು ಉದುರು ಮಾಡಂದ್ರೆ ಹತ್ತಿ ಕಾಳು ಗಂಟಲ್ದಾಗ ಸಿಕ್ಕು ಗೊಟಕ್ಕಂದಿರ್ಬೇಕು ನಾನು. ಹಂಗೆ ಮಾಡ್ತೈತಿ. ಇದ್ರ ಮೆಂಡಗಡಿಗೆ ಇಕ್ಲಿ ಇದ್ರ ಚಂದ ನೋಡಿ ಕಟ್ಕೊಂಬಂದು ನನ್ನ ಮಗ ಭಾಳ ಮೋಸ ಮಾಡ್ಯಾನ್ರಿ ನನಗೆ. ಮುಪ್ಪಿನ ಕಾಲಕ್ಕೆ ನನಗೆ ಸುಖ ಸಿಗುದಿಲ್ಲ. ಈ ಬಾಡ್ಯಾಗ ಏನು ತಗೊಂಡು ಹೊಡಿಲಿ ಗೊತ್ತಾಗವಲ್ಲ ನನಗೆ. ಈ ಬಾಡ್ಯ ಭಾರಿ ಯೂನಿಕ್ ಐತಲ್ಲ ಇದು ಹೆಸರು. ಮಸ್ತ್ ಐತಲ್ಲ. ಇವತ್ತು ನನ್ನ ಗಂಟೆಗೆ ಬಂದು ಕೂಡಲೇ ಇದೇ ಹೆಸರ್ಲೇನ ಕರಿತೀನಿ ನಾನು. ಮಮ್ಮಿ ಯಾಕೆ ಸ್ಯಾಡ್ ಕುಂತಾರ? ಏನರ ಬೇಕಾಗಿತ್ತು ಏನು ಕೇಳ್ತೇನೆ ತಡಿ. ಮಮ್ಮಿಯವ್ರೆ ನಿಮ್ಗೇನ್ರ ಜ್ಯೂಸ್ ಬೇಕ್ರಿ? ಮೊನ್ನೆ ಮಾಡಿ ಕೊಟ್ಟಿದ್ನಲ್ಲ ಅಂತದ. ಹಾಂ ಜ್ಯೂಸ? ಯವ್ವ ಜ್ಯೂಸ್ ಅಂದ್ರೆ ಮೈ ನಡಕ್ತೈತೆ ಯವ್ವ ನನಗೆ. ಅದನ್ನು ಕುಡಿದು 4 ಸಲೈನ್ ಬೆಟ್ಲಿ ಹಚ್ಕೊಂಡ್ಬಂದೇನೆ ಯವ್ವ. ನಾವು ಹೋಗಿ ಸರ್ಕಾರ ದವಾಖಾನಿಗೆ. ಯವ್ವ ನನಗೆ ಯಾವ ಜ್ಯೂಸು ಬೇಡ ಯವ್ವ, ನಾ ಆರಾಮದೇನಿ. ನೀನೇ ಕುಡಿ ಮಾಡಿಕೊಂಡು. ಮೋಸ್ಟ್ಲಿ ಅವ್ರಿಗೆ ಲೂಸ್ ಮೋಷನ್ ಆಗಿರ್ಬೇಕು. ಅವ್ರ ಮಕ ನೋಡಿದ್ರೆ ಹಂಗೆ ಅನಿಸ್ತೈತಿ. ಇರ್ಲಿ ಬಿಡಪ್ಪ, ಫೋರ್ಸ್ ಮಾಡೋದು ಬೇಡ. ಮಮ್ಮಿಯವ್ರೆ ಈ ಬಾಡೆ ಬಂದರ್ರಿ. ಏನನ್ನಕತ್ತೀಯ? ಯವ್ವ ಇದನ್ನ ದೇವ್ ಬಡಿಲಿ. ನಾ ಮಾತಾಡೋದು ಕೇಳ್ಕೊಂತ ಏನು? ನಾ ಬಾಡೆ ಅಂತಿದ್ದಕ್ಕೆ ಈ ಬಾಡೆ ಅಂತತ್ ನೋಡ ಇದು. ಅಯ್ಯ ನಾನೇನು ತಪ್ಪಂದೆ? ನಿಮ್ಮ ಮಮ್ಮಿನ ಈ ಬಾಡೆ ಅನ್ನಕತ್ತಿದ್ರಿ ಆಗಲಿಂದ. ನಿಮ್ಗೇನ್ರ ಪೆಟ್ ನೇಮ್ ಇರ್ಬೋದು ಅಥವಾ ಅದು ಯುನಿಕ್ ನೇಮ್ ಅನ್ನಿಸ್ತಲ್ಲ, ಅದಕ್ಕೆ ನಾ ಕರೆದೆ. ಅಯ್ಯೋ ನಿನ್ನ ದುರ್ಗಾ ಉಣ್ಣುಂಗ್ಲಿ, ನಾ ಕರಿತೀನಂತ ನೀನು ಕರಿತೀಯ? ಯಾಕ ನೀವು ಅವಂಗ ಮಮ್ಮಿ ಆದ್ರೆ ನಾ ಅವಂದು ವೈಫ್ ಅದೇನಿ, ನಾ ಕರಿಬಾರ್ದ? ಏ ಹಂಗಲ್ಲದ, ಅದು ಬೇಗಳದು ಬಯ್ಯಾಕ ಉಪಯೋಗ ಮಾಡ್ತಾರ. ಅಂದ್ರೆ ನಿಮ್ಮ ಮಮ್ಮಿ ಬೆಳಗ್ಗಿಂದ ನಿಮಗೆ ಬಯಕತ್ತಿದ್ರಾ? ಏನಂತ ಮಾತಾಡಿ ಆಕಿ ಮುಂಜಾಲಿಂದ ಅತ್ತ ಹೋಗಿನ್ ಚಲೋ ಅನ್ಬೇನಿಂದ. ಹ್ಞೂನ್ಪ ಮನ್ಮತ್ ರಾಜ ತಂತ ನಮಗೆ ಜೋಡ್ ಮಾಡಿ ಅಲ್ಪ. ಮತ್ತೇನು ಮಾಡೋಣ? ಕುಂತು ನಮ್ಮ ಅಷ್ಟಕ್ಕೆ ನಾವು ಮಾತಾಡ್ತೀವಿ. ಅದನ್ನ ಕೇಳ್ಕೊಂಡು ಈಕೆ ಊರ್ ಮಂದಿಗೆಲ್ಲ ಬೈತಾ ಅಂತ ನನಗೇನು ಗೊತ್ತ? ಅಲ್ಲ ಒಂದು ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ, ಒಂದು ಅಡಿಗೆ ಮಾಡಕ್ಕೆ ಬರಂಗಿಲ್ಲ. ರೊಟ್ಟಿ ಪಲ್ಯ ಎಲ್ಲ ಮಾಡಿ ಸಾರು ಮಾಡಿರ್ತೀನಿ. ಒಂದಿಟ್ಟು ಅನ್ನ ಮಾಡ್ಯವ ಮೆತ್ತಗಂದ್ರೆ ನೀರು ಸುರುವಿ ಹುಗ್ಗಿ ಮಾಡ್ತೈತಿ ಯವ್ವ. ಅದಕ್ಕಿಂತ ಒಂದು ಈಟು ಉದುರು ಮಾಡುವ ಭಾಳ ಮೆತ್ತಗಾಗಿತ್ತು ಅಂದ್ರೆ ಹತ್ತಿ ಕಾಳು ಕುತ್ತಿಗ್ಯಾಗ ಸಿಕ್ಕ ಸತ್ತ ಹೋಗ್ಬೇಕು ನಾವು. ಹಂಗೆ ಮಾಡ್ತೈತಿ ಯವ್ವ. ಆಕಿ ಇನ್ನೂ ಸಣ್ಣಕ್ಕೆದಾಳ, ಈಗರ ಬಂದಾಳ. ತಡಿ ಬಿಟ್ಟು ಒಂದೊಂದು ಕಲಿತಾಳ, ಹೇಳಿ ಮಾಡಿಸ್ಕೋ. ಯಪ್ಪ ಆಕಿ ಕಲಿಯೋದನ್ನ ಕಲಿಯಂಗಿಲ್ಲ, ಕಲೀಲಾರದ್ದು ಕಲಿತಾಳ. ಈಗ ಕರೆದ್ಲ ನನಗೆ ಈ ಬಾಡೆ ಅಂತ ಹೇಳಿ. ಯಾಕ್ರಿ ಮಮ್ಮಿ ನನ್ನ ಮೇಲೆ ಇಷ್ಟ ಯಾಕೆ ಬೇಜಾರು ನಿಮ್ಗೆ? ಏನಾಗೈತಿ? ಈ ಬಾಡೆ ಅಂದ್ರೆ ಅದ್ರ ಮೀನಿಂಗ್ ಏನು? ಹೇಪ ಏನೋ ಇಂಗ್ಲೀಷ್ನಾಗ ಟಸ್ ಪುಸ್ ಅನ್ನಕತ್ತಾಳ. ಹೇಳಿ ಉತ್ತರ ಆಕಿಗೆ. ಏ ನಿನಗೆಲ್ಲ ಗೊತ್ತಾಗಂಗಿಲ್ಲ, ಒಂದೊಂದು ಕಲಿತಿ. ಈಗ ಅದ್ರ ಪಿನ್ನಿಂಗ್ ಬಿಡು, ಒಂದಿಟ್ಟು ಚಂದಗೆ ಅಡಿಗೆ ಮಾಡೋದು ಕಲ್ಕೋ. ನೋಡ್ರಿ ನನಗೆ ವೆಜಿಟೇಬಲ್ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ಏನಿದ್ರು ನಾನು ನಾನ್ ವೆಜ್ ಕಬಾಬು, ಬಿರಿಯಾನಿ ಮತ್ತು ಚಿಕನ್ ರೈಸ್, ಚಿಕನ್ ಸಾಂಬಾರು ಇಂಥದ್ದಿದ್ರೆ ಹೇಳನ ಮಾಡ್ತೀನಿ. ನನಗೆ ಉಳ್ಕಿದ್ ಮಾಡಕ್ಕೆ ಬರಂಗಿಲ್ಲ, ನನಗೆ ಹೇಳಕ್ಕೆ ಹೋಗ್ಬೇಡ. ಯವ್ವ ಏನೋ ಚಿಕನ್ ಪಿಕನ್ ಅಂತೈತಲ್ಲ ಯಪ್ಪ, ಇದನ್ನ ಏನು ಮಾಡ್ಕೊಂಬಂದ್ಯೋ ಯಪ್ಪ? ನಮ್ಮ ಮನೇನ ಹಾಳಾತೋ ಯಪ್ಪ. ಚಿಕನ್ ಪಕನ್ ಮಾಡಿ ನಮ್ಮ ಮನೆಯ ದೇವ್ರು ಯಾವ್ದು ಓಡೋಕವ ಯಪ್ಪ. ನೀನು ನೋಡಿಲ್ಲ ನೀ ಆಕಿ ಕಡೆ ಅಡುಗೆ ಮಾಡಿಸ್ಕೊಂಡು ಉಣ್ಣಪ್ಪ ಯಪ್ಪ. ನಮಗೆ ಮರೇ ಬೇಡಪ್ಪ, ನನಗೆ ಕೈಕಾಲು ಗಟ್ಟಿರೋ ಮಟ್ಟ ನಾನು ಮಾಡ್ತೇನೆ ಅಡುಗೆನ. ಹೌದಾ? ನಿಮ್ಗೆ ಊಟಕ್ಕೆ ಏನು ಮಾಡಲಿ ಈಗ ರಾತ್ರಿಗೆ? ಯವ್ವ ನಿನ್ನ ಕೈ ಮುಗಿತೀನಿ, ಯಾ ಅಡುಗೆ ಮಾಡಬೇಡ ಯವ್ವ, ನಾ ಎಲ್ಲ ಮಾಡ್ತೀನಿ. ಹೋಗು, ಟಿವಿ ನೋಡೋದಿದ್ರು ನೋಡೋಗು. ಯವ್ವ ಇನ್ನೊಂದೆರಡು ಹಡ್ದಿದ್ನಿ ಅಂದ್ರೆ ನನ್ನ ಜಲಮ್ ಸುಖ ಇರ್ತಿತ್ತು. ಆ ಸಸಿ ಮನ್ಯಾಗ ಹೋಗಿರ ಇರಾಕ್ ಬರ್ತಿತ್ತು. ಇದನ್ನು ಒಂದೇ ಹಡೋದು ಏನಾಗೈತೆ ಯವ್ವ ನನ್ನ ಪರಿಸ್ಥಿತಿ. ಇನ್ನೊಂದು ಹಡಿಬೇಕಂದ್ರೆ ಯಾವಕ್ಕೆ ಬಾಂಡೆ ತಿಕ್ಕಕ್ಕಿಂತ ತಗೊಂಡು ಓಡಿ ಹೋಗ್ತಿದ್ದೆ ನನ್ನ ಗಂಡ. ಹೊಲಸು ಬಾಡಿಯ ಮಗ ಎಲ್ಲಿ ಕಸ ಹೊಡಿತಿತ್ತ ಏನ ಇದು ಮೆಂಟ್ರ ಗಾಳಿ. ಇದನ್ನು ಕಟ್ಕೊಂಬಂದು ನನಗಿದಿ ಮಾಡ್ಯಾನ. ಹೋಗ್ಯಪ್ಪ ರೊಟ್ಟಿ ಪಲ್ಯ ಮಾಡೀನಿ, ಕೈಕಾಲು ತಕ್ಕೊಂಡು ಊಟ ಮಾಡಿ ಹೋಗು. ರೀ ಬರ್ರಿ ಚಿಕನ್ ಕಬಾಬ್ ಮಾಡ್ತೀನಿ. ಯಪ್ಪ ಹೋಗ, ಚಿಕನ್ ಕೋಳಿ ಮಾಡಿಕೊಡ್ತಾ ಅಂತ ಯಪ್ಪ ತಿನ್ನು ಹೋಗು. ಯಪ್ಪ ಮುಂಜಾನೆ ಸಂಜೆ ಮಟ್ಟ ಒಬ್ಬೇಕಿ ಇರ್ತೀನಿ. ಈಗ ಚಿಕನ್ ಪಕನ್ ಸಿಗ್ಲಿಕ್ರಿ ಯಪ್ಪ, ನನ್ನ ಕೂತ್ ತಿನ್ನಕ್ಕೆದಾಳೋ ಯಪ್ಪ. ಹಂಗ್ಯಾಕೆ ಮಾಡಕ್ಕೆ ಹೋಗ್ಕಳ್ರಿ ನೀನು? ತಿಳ್ಕೊ ಅಂದ್ರೆ ಅತಿರೇಕಕ್ಕೆ ತಿಳ್ಕೊಂತೀವ ಇವ ನೀನು. ಬಾ ನೀನು ಉಂಡು ಗಾಳಿಗೆ ಮಕ್ಕೋ ಬಾ. ಆಯ್ತು ತಗೋರಪ್ಪ, ನಾನು ಉಣ್ಲೆ ಹಂಗಾರ. ಇವ ಊರಾಗ ಎಲ್ಲರೂ ಟಾಟಾ ಮ್ಯಾಜಿಕ್ನಾಗ ಕರ್ಕೊಂಡ್ಬರ್ತಾರ ಹೊಲಕ್ಕೆ ಕಾಳನ್ನ. ಇವ್ರೇನ್ರಿಪ್ಪ ಪ್ರೇಮಕ್ಕರ ನಡೆಸ್ಬೋ ಅಂತ ಕರ್ಕೊಂಡ್ಬಂದಾರ. ಈಗೇನು ಹೇಳಕ್ಕೆ ಹೋದ್ರೆ ಇಷ್ಟುದ್ದ ಆಚಾರ ಕಿಸಿತಾಳ ಆಕೆ ಡುಮ್ಮಿ. ಮತ್ತು ಅಂತಾಳ ನಾನು ನಡ್ಕೊಂತ ಬಂದೇನಲ್ಲ, ನಾ ಏನು ಗಾಡಿ ಮೇಲೆ ಬಂದೆ ನಾನು ಅಂತಾಳ. ಗಾಡಿ ತಂದ್ರು ಮತ್ತು ಹೊಲಕ್ಕೆ ಜಲ್ದಿ ಬರ್ತೀವಿ ಮತ್ತು ಅವ್ರದ್ದೇ ಕೆಲಸ ಆಗ್ತೈತಿ
ಮತ್ತು ನಡ್ಕೊಂತ ಬಂದ್ರೆ ಕೆಲಸ ಸ್ವಲ್ಪ ಆಗ್ತೈತಿ ಹೊಲ್ದಾಗು. ಪ್ರೇಮಕ್ಕ ಯಾರ ಗಾಡಿ ಹಾಕೊಂಡು ಬಿದ್ದಾರ ನೋಡಲ್ಲ ರೋಡ್ನಾಗ. ಅಯ್ಯೋ ನಿಮಗೆ ಗೊತ್ತಿಲ್ಲನ ಬೀರನ್ಗೌಡ ನಾಳೆ ಅದೇ ಇವ ಬೆಂಗಳೂರಾಗ ಕೆಲಸ ಮಾಡ್ತಾನಂತ ಕೊಟ್ರಲ್ಲ ದೊಡ್ಡ ಹಿರೇ ಹುಡುಗಿನ. ಅಯ್ಯೋ 700 ಕುಡುಕ್ಲೆ ಹೇಳ್ತಾನೆ ನಿನಗೆ. ಮೊನ್ನೆ ಏನೋ ಹೆಂಡತಿ ಫೋನ್ ಎತ್ತಲಿಲ್ಲಂತ ಹಂಗ ಸ್ಪೀಡ್ ಬಿಟ್ಕೊಂಡು ಬಂದಾನ ಗಾಡಿನ. ಬಂದು ಲೈಟಿನ ಕಂಬಕ್ಕೆ ಆದ್ರೆ ಲೈಟಿನ ಕಂಬನೂ ಇಲ್ಲ, ಅವನ ಕಾಲೂ ಇಲ್ಲ. ಅಯ್ಯೋ ಕಾಲು ಹೋಗ್ಯವ. ಅಯ್ಯಯ್ಯ ಉಳ್ದಿದ್ದ ಹೆಚ್ಚಲೇ ಪಾರಿಯಮ್ಮ. ಅಲ್ಲೇ ದೊಡ್ಡ ಲೈಟಿನ ಕಂಬಕ್ಕೆ ಡಿಕ್ಕಿ ಹೊಡೆದಾನ ಬಾಡ್ಯ ಕುಡಿದ ನಿಷೇಧಾಗ. ಅಲ್ಲ ಅವ್ನು ಬದುಕಿದ್ದ ಒಂದು ಪವಾಡ ಅಂತ ಇಟ್ಟಗ ನೀನು. ಅದು ಹೆಣ್ಣು ತುಸು ವರ ಆರಿಸ್ಲಿಲ್ಲ ಇವಾಕಿ. ಎಂತ ಬೇಕಂತ ವರ ಬಂದಿದ್ದು ಅವನು ಒಲ್ಲೆ ಇವನು ಒಲ್ಲೆ, ಅವನು ಒಲ್ಲೆ ಇವನು ಒಲ್ಲೆ ಅಂತ ಹೇಳಿ ಇವನು ಚಂದ ನೋಡಿ ಮಾಡ್ಕೊಂಡು ಚಾಳಿ ಬಿಡಾಕತ್ತಾವ ನೋಡಿ. ಈಗ ಹಂಗಾರೆ ಮನ್ಯಾಗದಾನ ಏನು ದವಾಖಾನೆಗದಾನ? ಅಯ್ಯೋಯ್ಯೋ ಅಲ್ಲೇ 2 ಆಪ್ರೇಷನ್ ಆಗ್ಯಾವಂತೀವಿ ಕಾಲಿನ. ಏನು ಮನೆಗೆ ಬರ್ತಾನ? ಕಂಡಬಿಟ್ಟು ದಿನ ಬೇಕಾ ಆರೈಕೆ ಆಗ್ಬೇಕಂದ್ರೆ ಈಗ. ಇವ ಪಾರಿ ಮೇಲೆ ಕೇಳಿರಿ ಇವ ಕಾಲು ಜರಿತೈತೆ ನೋಡಿಲ್ಲ. ಜಯ ಪ್ರೇಮಕ್ಕ ನೋಡಿ ಹೇಳಿ ಇವ ನೀನು. ಅಯ್ಯಯ್ಯ ಮತ್ತೆ ಹಿಂದಾಗಡೆ ಬೀರನ್ಗೌಡ ನಾಳೆ ಬಾಜುಕ ಹೋಗಿ ಅಡ್ಮಿಟ್ ಆದಿ ಕೈಯಾರ ಕಾಲಾರ ಮುರ್ಕೊಂಡ. ಬೋಸಡಿ ಏನಂತೀಯ ಮುಂಜಾನೆದ್ದು? ಯಾಕ ಮೈಯಾಗ ನೆಟ್ಟಕೈತೇನೆ ಇಲ್ಲ ಇವತ್ತು ನಿನಗೆ? ಹಾಂ ಎಂಥದ್ದು ಬಗಸ್ತತ್ ನೋಡಿದ್ರೆ ಮಿಂಡಗಡೆ ಗಿಕ್ಕು ಇದ್ರದ್ದು. ನಮ್ಮ ಮಿಂಡಗಡೆ ಗಿಕ್ಕು ಅಂತಿ ನಿನ್ನ ಮಂಡಿ ಹುಷಾರಿ. ಮುಕ್ಕುರ್ಸಿ ಬಿದ್ದೆ ಅಂದ್ರೆ ನೋಡು ಮಂಡಿ ಚಿಪ್ಪು ಲಟಕ್ಕಂತಾವು. ಮೆಲ್ಲಕ ಬರ್ರಿ ಓ ಹಂಗೆ ಇಳದು ಒಂದಿಟ್ಟು ಯಾರು ಹಿಡ್ಕೊ ಬರ್ರಿ ನಂಗೂ. ಮತ್ತೆ ಬುರ್ಕಾ ತೊಡರಾಗಿ ಮತ್ತೆ ಇಳ್ಯಾಕ ಬರವಲ್ದು. ಏನಾತ್ಲೇ ಪಾತಿ ಯವ್ವ ಹಾಕಿದೇನ ಬುರ್ಕಾ ತೊಡರಾಗೈತಂತ ಕಾಲಾಗಿ ಇಳ್ಯಾಕ ಬರವಲ್ತಂತ. ಆಕಿನ ಒಬ್ರು ಎತ್ಕೋಬೇಕಂತ ಹೋಗಿ 5 ಪಿಡಗ್ ಹಾಯ್ಲಿ ಬುರ್ಕಾ ಕಳಿಯಾರಿನ ನೀನ ಕಳೆದು ಇಳದಿಂದ ಮತ್ತೆ ಹಾಕೊಳ್ಳು ಅಂತ ಎಲ್ಲಿ ಓಡಿ ಹೋಗಂಗಿಲ್ಲದ. ಅಯ್ಯೋ ಗಿರಿಗೆ ಅಮ್ಮ ಇವ ಹಂಗ ಬರ ಇವ ಗಿರಿಗೆ ಮರಿಗೆ ಅಂತೇಳಿ. ಪ್ರೇಮಕ್ಕ ಆ ಕಡೆ ಹೊಲ ಏನ ಬೀಳ್ಗಿಡಿದಾರ ಯಾರ್ದದು? ಅದ ದೊಡ್ಡ ಗೌಡ್ರ ಅಂತದಾರ ನೋಡು ಕಟಂಚರಿ ಮನಿಯರ ಅವ್ರದ್ದು. ಇವ ಈ ವರ್ಷ ಮಳೆ ಇಲ್ಲ ಅಂತ ಹೇಳಿ ಬೀಳ್ಗಿಡಿದಾರ ನೋಡೋದನ್ನ. ಅಲ್ಲ ಒಂದು ಕೂರ್ಗಿರ್ಬೇಕು ನೋಡೋದು ಪ್ರೇಮಕ್ಕ. ಒಂದು ಕೂರ್ಗಿ ಹೊಲ ಹೆಂಗೆ ಬೀಳ್ಗಿಡಿದಾರ ನೋಡೋರು. ಇವ ಒಲಿವ ಇವ ನಾನು ಇವ ಇದ್ದರ ಕಳೆದು ಕುಣಿದ್ರು ನಡ್ತಿತ್ಲೇ ಪಾರಿ. ಈಗ ನಿಮ್ಮ ಥರ ಮಾಡಿದ್ರೆ ಬೈಲಿಗೆ ಬರ್ತೈತೆ. ಆಕಿನೂ ಲಕ್ಷ್ಮವ್ವ ತೆಗ್ಗಿದ್ದಲ್ಲೇ ನೀರು ನಿಂದಿರ್ತೈತಲ್ಲ ಹಂಗೆ ಯಾರ ಕಡೆ ರೊಕ್ಕ ಇರ್ತೈತೆ ನೋಡಿ ಜಗ್ಗೊಟ್ಟು ಅವ್ರ ಮನ್ಯಾಗ ಕುಂದಿರ್ತಾಳ. ಏನು ಮಾಡ್ತೀವಿ ನಾವು ಲವಣಿಗೆ ರೊಕ್ಕಿಲ್ಲ ಅಂತೇಳಿ ಆಟ ಮನೆ ಪುರ್ತಕ್ಕೆ ಮಾಡ್ಕೊತೀವಿ ಹೊಲ. ಇವು ಮನೆ ಹೊಲ ಇದ್ದು ಬೀಳ್ಗಿಡುತ್ತಾವು. ಏನು ಮಾಡ್ತಿದ್ದಿ? ಹಂಗೆ ಬಿಡ್ರಿ ಪ್ರೇಮಕ್ಕರ. ಹಲ್ಲಿದ್ದರಿಗೆ ಕಡ್ಲಿರಂಗಿಲ್ಲ, ಕಡ್ಲಿದ್ದರಿಗೆ ಹಲ್ಲಿರಂಗಿಲ್ಲ. ಹಂಗೆ ಏನು ಮಾಡೋದು? ಬರ್ರಿ ಇನ್ನು ಬಿಡ ಇತ್ತ ಕಡೆ ಬರ್ರಿವ. ಇವ ಕಾಯಿ ನೋಡು ಇವ ಎಷ್ಟು ಬಿಟ್ಟತಿ ಹೋಗಬೇಕಾರ ಅಂದಿ ಸರ್ಕೋಬೇಕವ. ಪ್ರೇಮಕ್ಕರ ಎಲ್ಲರ್ಕಿಂತ ನಿಮ್ದು ಒಳ್ಳೆ ಮಸ್ತ್ ಐತಿ ಬಿಡ್ರಿ ಪೀಕ್. ನಿಮ್ಮ ಎಡಗಾಲ್ಗೆ ಏನ ಆತೈತಿ ನೋಡ್ರಿ ಇವ. ಪ್ರೇಮಕ್ಕರ ಹೆಣ್ಣಾಳಿಗೆ 300 ರೂಪಾಯಿ ಆಗೈತ್ರಿ. ಯಾಕವ ಮೀನಾಕ್ಷಿ ಸುಮ್ಮನೆ 500 ರೂಪಾಯಿ ಕೊಡ್ತೇನೆ ತಗೋರ್ಬೇ. ಸುಳ 300 ರೂಪಾಯಿ ಯಾಕ? 150 ಇತ್ತು 200 ಮಾಡಿದ್ರಿ. 200 ಹೋಗಿ 250 ಮಾಡಿದ್ರಿ. ಈಗ 300 ಮಾಡಾಕತ್ತೀರನ? ಏನು ಹೊಲ ಮಾಡ್ರ ಎಲ್ಲರೂ ಹೋಗಿ ಉರ್ಲಾಕ್ ಹೋಗ್ಬೇಕನ ಅವ್ರು? ಅಯ್ಯ ನಿಂದು ಬೇಸ ಐತಿ ಬಿಡು. ಏನು ಕುಂದ್ರಿಸಿ ಪಗಾರ ಕೊಡ್ತೀಯ ನಂಗ ಮಾತಾಡಕತ್ತಿಲ್ಲ. ಏನು ತಪ್ಪು ಕೇಳಿದ್ಲಕ್ಕಿ? ಒಂದು 50 ರೂಪಾಯಿ ಹೆಚ್ಚಿಗೆ ಕೇಳಿದ್ಲು. 50 ಅಂದ್ರೆ 200 ರೂಪಾಯಿ ಗಂಟಾತ ಹಂಗ ಅಂದ್ಲಿ. ಇನ್ನು ಪೀಕ್ ಬಂದು ಯಾವಾಗ ಮೆಟ್ಟಿಗೆ ಹತ್ತತೆ ಏನ ಬೇಬರ್ಸಿ ಮಳಿ ಬರ್ತತಿ ಹೊಕ್ಕತಿ ಬರ್ತತಿ ಹೊಕ್ಕತಿ. ಪ್ರೇಮಂದು ಅಕ್ಕ ಇರ್ಲಿ ಬಿಡ್ರಿ, ನಮ್ಗೇನು ಪಗಾರ ಏನು ಜಾಸ್ತಿನೂ ಕೊಡ್ಬೇಡ್ರಿ. ಮತ್ತೆ ನಮ್ಗೆ ಕೆಂಪದು ಕಾಯಿ ಇರ್ತೈತಲ್ಲ ರೀ ಅದೊಂದು 5 kg ಕೊಟ್ಬಿಡ್ರಿ. ಮತ್ತೆ ನಮ್ದು ಚಿಕನ್ ಸಾರ್ಗು ಮತ್ತೆ ಚುಲೋ ಆಗ್ತೈತಿ. ಯವ್ವ ಬೇಸ ಐತೆ 500 ರೂಪಾಯಿ ಮೆಣಸಿನಕಾಯಿ. ಆಕೆ 50 ಹೆಚ್ಚಿಗೆ ಕೇಳಿದ್ಲಂದ್ರೆ ನೀ 2500 ಕೇಳಾಕತ್ತಿಯಲ್ಲ ಇವ ನೀನು. ಅದೇನೋ ಬಟ್ ಕೊಟ್ರ ಹಸ್ತಾನ ನುಂಗಕ್ಕಿ ನೀನು. ಯವ್ವ ಪ್ರೇಮಕ್ಕ ಹೋಲ್ಬಿಡಿ ಅದಕ್ಕೆ ಮಾತಿಗೆ ಬೆಳೆಸ್ತಿ. ಒಂದು ಕಬ್ಬಣ ಪುಟ್ಟಿ ಇದನ್ನು ಕೊಟ್ಬಿಡಿ ಇವ ನಮ್ಗೆ ಹಸಿ ಮೆಣಸಿನಕಾಯಿ ಒಂದಿಟ್ಟು ಮೊಸರುಕಾಯಿ ಮಾಡ್ಕೊಂತೀವಿ. ಅಮ್ಮಾಜಿಗೆ ಹುಣ್ಣಿಗೆ ಕರಿಯಾಕ ನಮ್ಮ ಮನ್ಯಾಗ ಲಕ್ಷ್ಮ ಹೋದಾಳ. ಎಡೆಗೆ ಬಾಳಕದ ಕಾಯಿ ಬಗ್ಗೆ ಆಗೈತೆ ನೋಡು. ಹೊಸರು ಮಾತಾಡ್ಕೊಂಡ ಬಂದಿರಿ ಬಿಡಿ ಇವತ್ತು. ಏನು ಕತಿ ತಿಳಿಯವಲ್ಲ ನಿಮ್ದು. ಇವ ಒಂದು ಇಡೀ ಮೆಣಸಿನಕಾಯಿ ಕೊಟ್ರೆ ಏನೋ ಆದಿತ್ತೇನ? ಹೋಲ್ ಬಿಡ್ರಿ. 100 ರೂಪಾಯಿ ಹೋಗೋಲ್ದಕ್ಕ ತಣ್ಣಕ್ಕೊಂಡು ಮಾಡ್ಕೊಳ್ಳೋ ಸುಖ ಐತಿ. ಎದಕ್ಕೆ ಬೇಕವ ಇಷ್ಟ ಅನ್ನಿಸ್ಕೊಳ್ಳೋದು? ಯವ್ವ ಮೀನಾಕ್ಷಿ ನಿನ್ನ ಕಡೆ ಊರ್ ಮಂದಿನ ಜಂಪರ್ ಹೊಲಕ್ಕೆ ಹಾಕ್ತಾರವ. ಎಲ್ಲಾರು ಒಂದೊಂದು ಹಿಡಿ ತಂದು ಕೊಡ್ತಾರ. ನಮಗೆ ಯಾರು ಕೊಡ್ಬೇಕು? ನಾವು ದುಡಿಯೋದಿಲ್ಲ, ನಾವು ಕೇಳಿ ಇಸ್ಕೊಂತೇವಿ. ನಿನ್ನ ಬೇಕಾರ ಇಸ್ಕೋ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಕುಂದಿರ್ತಕ್ಕದ್ದ ಅದ ಅಂತಾನೆ. ಈಕಿನ ಒಂದು ಬೇಷ್ ಬಂದ ಆಳಿಕಿ 3 ದಿನ ಆಗಿಲ್ಲ ಹೊಲಕ್ಕೆ ಬರಕತ್ತ ಆಗ್ಲೇ ಈಕಿದ ನಾಟಕ ತೋರ್ಸಕತ್ತಾಳ. ನೀ ನೋಡ ನಾವು ಕೂಡ ನಮ್ಮಂತ ಮಾತಾಡೋದಿದ್ರೆ ನಾಳಿಂದ ಹೊಲಕ್ಕೆ ಬಾ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ನೀನು ರಾಟಿ ಮೇಲೆ ಕುಂತ ಜಂಪರ್ ಇದ್ರೆ ಹೊಲಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ನೀನು ಮನೆಗಿರ. ಪ್ರೇಮಂದು ಅಕ್ಕ ನಾಳೆ ನಮ್ದು ಈದ್ ಮಿಲಾದ್ಗೂ ಐತಿ. ಮತ್ತು ನಾಳೆ ನಾನು ಹೊಲಕ್ಕೂ ಬರೋದಿಲ್ಲ. ಬೇಸಿ ನಡಬರ್ಕಿದೊಂದು ತಿಂಡಿ ನಮ್ದಾದೈತಿ ನಮ್ದು ಇದೈತಿ ಅಂತೇಳಿ ನಡಬರ್ಕ ತಪ್ಸೋದ. ಇಟ್ಪೂಟ ಬಂದು ದುಡಿಯವ ಇಲ್ಲಿ ನೋಡಿ ಏನು ಮಾಡ್ಬೇಕು ಹಂಗೆ ನಮ್ಮದು ಒಂದು ಜೀವನಾನ. ಮತ್ತು ಹಬ್ಬ ಬಂದರೆ ಏನು ಮಾಡಬೇಕು? ಮತ್ತು ಮಕ್ಕಳ ಮರಿ ತಗೊಂಡು ಹಬ್ಬ ಮಾಡೋದು ಬೇಡ. ಇವ ನಾಳಿಂದ ನಾಂತರೂ ಬರಂಗಿಲ್ವ. ಈಗ ಹೆಚ್ಚಿನಕ್ಕಿದ ಬಿಡಿಕಿ ಪ್ರೇಮಕ್ಕ ಹಗ್ರ ಇಲ್ಲ.
ಅಲ್ಲ ಇವತ್ತಿನ ಕೆಲಸ ಮಾಡೋದು ಬಿಟ್ಟಾವ ಬರೀ ನಾಳೆ ಕತಿನ ಹೇಳಕತ್ತಾವ ಓಸು. ನಾಳೆ ನಾನು ಒಂದಿಟ್ಟು ಐಬ್ರೋ ಮಾಡಿಸ್ಕೋಬೇಕು. ಅದಕ್ಕೆ ನೋಡ್ತೇನೆ ದೌಡಕ್ಕಿ ಮುಂಜಾನೆ ಮಾಡ್ತೇನಂದ್ರೆ ಬರ್ತೇನೆ ಹೊಲಕ್ಕೆ, ಇಲ್ಲಾಂದ್ರೆ ಇಲ್ವಾ ನಾಳೆ ಒಂದಿನ ಸುಟ್ಟಿ ಮಾಡಿಬಿಡ್ತೇನೆ. ಆತು ಬಿಡಿ, ಇವ್ರು ತಿಂಡ ಗಡಿಕ್ಯಾರು ಬರೀ ನಾಳಿದ ವಿಚಾರ ಮಾಡಕತ್ತಾರ ಇವ್ರು. 22,500 ರೂಪಾಯಿ ಪಗಾರ ತಗೊಂತಾರ, ಅದ್ರ ದುಡಿಮೆ ಮಾಡೋದು ವಿಚಾರ ಇರ್ಲಿ ಇವ್ರಿಗೆ. ಅಂದಿಯ ಬಿಡಾಡ್ಯಾರ ಇನ್ನು ಬಿಟ್ಟು ಹೋಗಕ್ ನಿಂದಿರ್ತಾರ ವಾರೇವು. ಯವ್ವ ಅಂದ್ ಇವತ್ತೊಂದಿನ ದುಡಿಸ್ಕೊಂಡು ನಾಳೆ ಯಾವಾರ ಬೇರೆ ಆಳು ನೋಡ್ತೇನವ. ಇವು ಕುರ್ಕುಟ ಯಾರು ಪೇಚಾಡ್ಯಾರ ಇವ್ರದ್ದು. ಬಡ ತಗೋರಿ ಬೇ ಮುಗ್ಸಾನು ನೋಡಲಿ ಆಗ್ಲೇ ಸೂರ್ಯನ ಎತ್ತಿ ಮೇಲೆ ಬಂದ. 5 ಗಂಟೆಗೆ ದ್ಯಾಸ್ ಮಾಡಿರ್ಲಿ ಒಟ್ಟು ನಮ್ಮ ಗೌಡ್ ಬರ್ತಿರ್ತಾನ ಅತ್ತಾಗಿಂದ ಒಂದಷ್ಟು ಸುಡೋ ಮಿರ್ಚಿ ತೊಂಬ ಅಂತೇನೆ ಕಾಕನ ಅಂಗಡ್ಯಾಗ. ಮತ್ತು ಬಿಸಿ ಚಾಗು ಹೇಳ್ರಿ ಪ್ರೇಮುಂದಕ್ಕ, ಮತ್ತು ಥಂಡಿಗೂ ಭಾಳ ಐತ್ರಿ. ಬರಕ ಮಿರ್ಚಿ ಬರ್ತಾವ ನೋಡಲ್ ಸಂಜೆ ಮುಂದೆ ಸುಡವು. ಯಾರಿಗೆ ಗೊತ್ತು ಎರಡೆರಡು ತರ್ತಾರ ಏನು ಒಂದೊಂದು ತರ್ತಾರ ತೆಲಿಗೆ. ಆದ್ರೂ ನಮ್ಮ ಪ್ರೇಮಕ್ಕನ ಇಲ್ವಾ ಅಷ್ಟು ಜೀವ ಮಾಡ್ತಾ ಆಳಿಗೆ ಸೊಳ್ಳ ಯಾಕೆ ಅನ್ಬೇಕು. ಅಲ್ಲ ಉಷ್ಟು ಕುಡಿ ಈಗ ಒಬ್ರಿಗೊಬ್ರು ಬೈಕೊಂಡ್ರೆ ಈಗ ಮತ್ತಾಗಲೇ ಮಿರ್ಚಿ ತರ್ತಾ ಅಂದ್ಕೊಂಡು ಉಬ್ಬಿ ಬಿಟ್ರಿ ಇವರು. ಬೇಯಿಸಿದಾರ ಬಿಡು, ದಿನಕ್ಕೊಂದು 7 ಬಣ್ಣ ಬದಲಿ ಮಾಡ್ಕೊಂತ ಎದಕ್ಕೆ ಬೇಕಾಗಿತ್ವ ಇನ್ನೊಂದು 2 ದಿನ ಬಂದು ತಣ್ಣಗೆ ಮನೆಯನ್ ಜಂಪರ್ ಹೊಲ್ಕೊಂತ ಕುಂದಿರ್ತೇನವ. ಇದನ್ನ ಯಾವ ತಿಂಡಿ ಹೇಳ್ಯಾನ ಇವತ್ತು ಬರೀ ಮುಗ್ಸನ್ ಬಡ ಆಗು ಹೊಲ ಐತಿ ಇವತ್ತು. ಪ್ರೇಮಕ್ಕ ತಲೆ ಕೆಡಿಸ್ಕೊಬೇಡ, ಇವತ್ತು 6:30-7 ಗಂಟೆ ಮಟ್ಟ ಮಾಡಿ ಮುಗ್ಸೇ ಹೋಗೋಣಂತ ಹೊಲ. ಮತ್ತು ಗೌಡ್ರಿಗೆ ತಲೆಗೆ 2 ಮಿರ್ಚಿ ಹೇಳ ಮತ್ತೆ ಬೇಷ ಅಥವಾ ಹೊಸಕ್ಕೂ 200 ಪಗಾರ ಕೊಡೋಕ್ಕಿಂತ 100 ರೂಪಾಯಿದಾಗೆಲ್ಲ ಕೆಲಸ ಆಕತಿ. ನಾಳೆ ಆಗು ಹರೇ ಇವತ್ತು ಆಕತಿ. ಮಿರ್ಚಿ ಅಷ್ಟೇ ಹಾಕ್ಬಿಡ್ರಲೇ, ಒಂದು 2 ಗಿರ್ಮಿಟು ಹೇಳ್ತಾನೆ ಹಾಕೊಂಡು ತಿನ್ನುವಂತ್ರಿ. ಏನು ಯಾರು ಹೊಟ್ಟಾಗೇನು ಬಂಗಾರ ಆಕತ್ತನ ಇವತ್ತು ಅಷ್ಟು ಹೊಲ ಆಗಿ ಮಾಡೇ ಹೋಗಂತವ ಇವತ್ತು. ಉಷ್ಟ್ರು ಬೇಸ್ ಕೂಡ್ಯಾರ ಬಿಡಿ ಇವರು. ಅದೇನೋ ಅಂತಾರಲ್ಲ ಅಂತಿಗೆ ಕಂತಿ ಕೊಡ್ತಂತ ಹೇಳಿ ಹಂಗಾತವ ಇವ್ರು ಬಾಳೆ. ಅಯ್ಯ ನಮ್ಮ ಗೌಡ ಮಿರ್ಚಿ ತಂದು ನೋಡು 5 ಗಂಟೆ ಆತನಮ್ಮ ನಡ್ರಿ ಆ ಗಿಡದ ಬಿಡು ಕುಂತು ತಿಂದು ನೀರು ಕುಡಿದು ಒಂದಿಟ್ಟು ಅಡಿಕೆ ಹಾಕೊಂಡ್ಬರೋಣ ನಡ್ರಿ. ಇನ್ನಟ್ಟು ಮತ್ತೆ ಉಳಿದಿದ್ದು ಮಾಡಿ ಹೋಗೋಣಂತ. ಬಂದ್ವಾ ಮಿರ್ಚಿ ನಡಿ ಪ್ರೇಮಕ್ಕ. ತಡ್ರಿ ನೀವೆಲ್ಲ ಹೊಂಟ್ರಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ. ಹಂಗ ನಿಮಗೆ ಈ ವಿಡಿಯೋದ ಬಗ್ಗೆ ಹೇಳೋದಿದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ಯಾರು ನಮ್ಮ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.